ಹಾಯ್ ಎವ್ರಿವಾನ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ಹೌ ವಾಸ್ ಯೋರ್ ವೀಕೆಂಡ್ ಗೋಯಿಂಗ್ ಆನ್? ನಂದಂತೂ ಫುಲ್ಲು ಲೇಸಿ ಆಗಿತ್ತು. ಎಸ್ಟರ್ಡೇ ಸ್ಯಾಟರ್ಡೇ ಐ ಕುಡ್ ನಾಟ್ ಡೂ ಎನಿ ವಿಡಿಯೋ. ಐ ವಾಸ್ ರಿಲ್ಯಾಕ್ಸಿಂಗ್. ಎದ್ದೆ, ಚೆನ್ನಾಗಿ ತಿಂದೆ, ಸ್ಕಿನ್ ಕೇರ್ ಮಾಡಿ, ತಲೆ ಸ್ನಾನ ಮಾಡಿ ಐ ವಾಸ್ ರೆಸ್ಟಿಂಗ್. RCB ಮ್ಯಾಚ್ ಇತ್ತು. ವಾವ್, ವಾಟ್ ಅ ವಿನ್! ಸೊ ಹ್ಯಾಪಿ ಫಾರ್ ದಟ್. ಅದಕ್ಕೆ ಇವತ್ತು ನಿಮ್ಮ ಜೊತೆ ಮಾತಾಡೋಣ ಅಂತ ಐ ಸ್ಟಾರ್ಟೆಡ್ ಮೇಕಿಂಗ್ ದ ವಿಡಿಯೋ. ಏನು ಮಾಡೋದು ಇವತ್ತು? ಐ ಡೋಂಟ್ ನೋ, ಬಿಕಾಸ್ ಐ ಡೋಂಟ್ ಹ್ಯಾವ್ ಎನಿ ಪ್ಲಾನ್ಸ್ ಟುಡೇ ಲೈಕ್ ಗೋಯಿಂಗ್ ಔಟ್ ಆರ್ ಎನಿಥಿಂಗ್. ಬಟ್ ನಾನಿವತ್ತು ಅಡುಗೆ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಶೇರ್ ಎವ್ರಿಥಿಂಗ್ ವಿತ್ ಯು. ಇವಾಗ ಬ್ರೇಕ್ಫಾಸ್ಟ್ ಏನು ನಾನು ಮಾಡ್ತಾ ಇಲ್ಲ. ಆ್ಯಕ್ಚುಲಿ ಅಮ್ಮ ಏನೂ ಮಾಡೋ ಇಲ್ಲ ಅಂತೆ, ಅವರು ಪೂಜೆ ಅದು ಇದರಲ್ಲಿ ಬ್ಯುಸಿ ಇದ್ರು ಅಂತ ಅಂದ್ಬಿಟ್ಟು. ಸೊ ಇವತ್ತು ಮಟನ್ ತಂದಿದ್ದಾರೆ. ಮೀ ಆ್ಯಂಡ್ ಮೈ ಡ್ಯಾಡ್ ಹ್ಯಾವ್ ಬಿನ್ ಕ್ರೇವಿಂಗ್ ಫಾರ್ ಮಟನ್ ಫಾರ್ ಆಲ್ಮೋಸ್ಟ್ 2 weeks. ಆದರೆ ತಂದು ಮಾಡೋಕ್ಕೆ ಆಗಲಿಲ್ಲ. ಇವತ್ತು ತಂದಿದ್ದಾರೆ. ಅದನ್ನು ಇವಾಗ ಬೇಯಕ್ಕೆ ಇಟ್ಟಿದ್ದಾರೆ. ಕುಕ್ಕರಲ್ಲಿ ಬೇಯ್ತಾ ಇದೆ. ಆಮೇಲೆ ಅಮ್ಮ ಸ್ವಲ್ಪ ಸಾರು ಮಾಡ್ತಾರಂತೆ, ಮಟನ್ ಸಾರು. ನಾನು ಏನಾದರೂ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ, ಸಮಥಿಂಗ್ ಡಿಫ್ರೆಂಟ್. ಮಟನ್ ಮಾಡಿ ತುಂಬ ದಿನ ಆಯಿತು. ಯೂಶ್ವಲಿ ನಾನು ಮಟನ್ ಮಾಡಿದರೆ ಕೀಮಾನೇ ಮಾಡ್ತೀನಿ, ಬಟ್ ಇದು ಪ್ರಾಪರ್ ಮಟನ್ ಫ್ರೈ ಆರ್ ಎನಿಥಿಂಗ್ ಮಾಡಿ ತುಂಬ ದಿನ ಆಯಿತು. ಸೊ ಐ ವಿಲ್ ಸಿ ಏನು ಮಾಡೋದು ಅಂತ ಅಂದ್ಬಿಟ್ಟು ಅಡುಗೆ ಮಾಡುವಾಗ ಮತ್ತೆ ಸಿಗ್ತೀವಿ. ಅಲ್ಲ, ಏನು ಶೆಕೆ! ಹೆಂಗಿರೋದು ಇನ್ನು ನಾವು ಹೆಂಗಿರೋದು ಅಂತ ಅಂತೂ ನನಗಂತೂ ಗೊತ್ತಾಗ್ತಾ ಇಲ್ಲಪ್ಪ. ಐ ಡೋಂಟ್ ನೋ. ನಾನು ಮೇನಲ್ಲಿ ನಮ್ಮ ಊರಿಗೆ ಹೋಗಬೇಕು. ಆ ಟೈಮಲ್ಲಿ ನಾನು ಏನು ಮಾಡ್ತೀನಿ, ದೇವರೇ ನನ್ನ ಕಾಪಾಡಬೇಕು ಅಷ್ಟು. ನನಗೂ ಶೆಕೆಗೂ ಬರೋದೇ ಇಲ್ಲ. ಇನ್ನು ಊರಿಗೆ ಹೋದ್ರೆ ಅಂತೂ ಕೇಳೋದೇ ಬೇಡ. ಅಲ್ಲಿ ನಾರ್ಮಲ್ ಟೈಮಲ್ಲೇ ಇರೋಕ್ಕಾಗಲ್ಲ, ಇನ್ನು ಸಮ್ಮರಲ್ಲಿ ಇರೋಕ್ಕಾಗತ್ತಾ ನಮ್ಮ ಊರಲ್ಲಿ? ಇಟ್ಸ್ ಗೋಯಿಂಗ್ ಟು ಬಿ ಡಿಫಿಕಲ್ಟ್. ಅದೇ ಒಂದು ನನಗೆ ಟೆನ್ಷನ್ ಆಗಿಬಿಟ್ಟಿದೆ, ಗೊತ್ತಿಲ್ಲ ಏನು ಮಾಡ್ತೀನಿ ಅಂತ ಅಂದ್ಬಿಟ್ಟು. ಸೊ ಇವಾಗ ಕಿಚನ್ನಲ್ಲಿ ಅವರು ಮಾಡ್ಕೊಂಡ್ಬಿಡ್ಲಿ, ಸಾರು ಮಾಡ್ಕೊಂಡು ಹೋಗ್ಲಿ, ಆಮೇಲೆ ನಾನು ಮಾಡ್ಕೊಳ್ತೀನಿ. ಐ ವಾಂಟ್ ದ ಹೋಲ್ ಕಿಚನ್ ಫಾರ್ ಮೈ ಸೆಲ್ಫ್. ಇನ್ನೇನು ಅಡುಗೆ ಮಾಡ್ತಾ ಸಿಗ್ತೀನಿ, ಏನಾಗುತ್ತೆ ನೋಡೋಣ. ಓಕೆ, ಇವಾಗ ನಮ್ಮಮ್ಮ ಮಟನ್ ಸಾರು ಮಾಡಿದ್ದಾರೆ. ಇನ್ನೊಂದು ಸ್ವಲ್ಪ ನಂಗೆ ಎತ್ತಿಟ್ಟಿದ್ಯಾ? ಎಲ್ಲ ಐಟಮ್ಸ್ ಇದೆ ಇಲ್ಲಿ. ಇವಾಗ ನನ್ನ ರೆಸಿಪಿಗೆ ಸ್ಟಾರ್ಟ್ ಮಾಡ್ಕೋಬೇಕು. ಐ ಆಮ್ ಥಿಂಕಿಂಗ್ ಟು ಪ್ರಿಪೇರ್ ಮಟನ್ ಸ್ಟಾಕಲ್ಲಿ ಒಂದು ರೈಸ್ ಮಾಡಿಬಿಟ್ಟು ಆಮೇಲೆ ಮಿಕ್ಕಿದ್ರಲ್ಲಿ ಫ್ರೈ ಮಾಡೋಣ ಅಂತ. ಐ ವಿಲ್ ಶೇರ್ ವಿತ್ ಯು ಗೈಸ್. ಐಟಮ್ಸ್ ಎಲ್ಲ ಇದೆ. ಫಸ್ಟು ಆನಿಯನ್ಸ್ ಚಾಪ್ ಮಾಡಿಕೊಂಡು ಐ ವಿಲ್ ಕೀಪ್ ಇಟ್ ರೆಡಿ. ಇವಾಗ ಐ ವಾಂಟೆಡ್ ಟು ಶೋ ಒನ್ ಮೋರ್ ಥಿಂಗ್. ಇದು ನೋಡಿ, ಇದು ಪುದೀನ. ಇದು ಕಾಣಿಸ್ತಿದೆ ಅಲ್ಲ, ಇದು ಹೋಮ್ ಗ್ರೋನ್, ನಮ್ಮ ಮನೆಯಲ್ಲೇ ಮೇಲ್ಗಡೆ ಗಾರ್ಡನಲ್ಲಿ ಬೆಳೆದಿರೋದು ನಮ್ಮಮ್ಮ. ಇಟ್ ಈಸ್ ಸೋ ಫ್ರೆಶ್. ಜಾಸ್ತಿ ನಮ್ಮ ಮನೆಯಲ್ಲಿ ನಾನ್ ವೆಜ್ ಐಟಮ್ಸ್ಗೆಲ್ಲ ನಾವು ಅದೇ ಇದು ನಮ್ಮ ಮನೇಲಿ ಮೇಲ್ಗಡೆ ಬೆಳೆದಿರೋದನ್ನೇ ಯೂಸ್ ಮಾಡ್ತೀವಿ. ಆ್ಯಂಡ್ ಏನಾದರೂ ಆಚೆಯಿಂದ ತಂದಿರೋದು ಖಾಲಿ ಆಯಿತು ಅಂತ ಅಂದರೆ ದಿಸ್ ಇಸ್ ಫಾರ್ ದ ರೆಸ್ಕ್ಯೂ. ಇವಾಗ ಗಾರ್ಲಿಕ್ನ ಫೈನಾಗಿ ಚಾಪ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಇವಾಗ ಚಾಪಿಂಗ್ ಎಲ್ಲ ಆಯಿತು. ರುಬ್ಕೊಳ್ಳೋಕ್ಕೆ ಪುದೀನ, ಐ ಹೋಪ್ ಯು ಕ್ಯಾನ್ ಸಿ, ಎಸ್, ಪುದೀನ ತಗೊಳ್ತಾ ಇದ್ದೀನಿ. ಆಮೇಲೆ ಪುದೀನ ಸಾಕು ಅಷ್ಟೇ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅಷ್ಟೇ. ದಿಸ್ ವಿಲ್ ಬಿ ಐ ಫರ್ಗಾಟ್ ಅಬೌಟ್ ದ ಗ್ರೀನ್ ಚಿಲ್ಲಿ ಓನ್ಲಿ 2 ತಗೊಳ್ತೀನಿ.
ಇದನ್ನ ಇವಾಗ ನೀರು ಹಾಕಿ ಚೆನ್ನಾಗಿ ರುಬ್ಕೊಳ್ತೀನಿ. ಓಕೆ, ಈಗ ಇದು ರುಬ್ಬಾಗಿದೆ. ಐ ವಿಲ್ ಸ್ಟಾರ್ಟ್ ಪ್ರಿಪೇರಿಂಗ್ ನೌ. ಯಾ, ಇದು ಮಟನ್ ಫ್ರೈಗೆ ಗ್ರೇವಿ ರೆಡಿ ಆಗಿದೆ. ಏನೂ ಇಲ್ಲ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಬೆಳ್ಳುಳ್ಳಿ ಆವಾಗಲೇ ಕಟ್ ಮಾಡ್ಕೊಂಡಿದ್ದು, ಆನಿಯನ್ಸ್, ಆಮೇಲೆ ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಆಮೇಲೆ ರುಬ್ಬಿರೋ ಮಸಾಲಾನು ಹಾಕ್ಬಿಟ್ಟು ಅದು ಸ್ವಲ್ಪ ಅದ್ರದ್ದು ಸ್ಮೆಲ್ ಹೋಗೋ ತನಕ ಫ್ರೈ ಮಾಡಿ, ಆಮೇಲೆ ಧನಿಯಾ ಪುಡಿ ಮತ್ತು ಸ್ವಲ್ಪ ಸೋಯಾ ಸಾಸ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಇವಾಗ ಮಟನ್ದು ಸ್ವಲ್ಪ ಸ್ಟಾಕ್ ಹಾಕಿ ಬಿಟ್ಟಿದ್ದೀನಿ ಸ್ವಲ್ಪ ಬೇಯ್ಲಿ ಅಂತ ಅಂದ್ಬಿಟ್ಟು. ಈಗ ನೆಕ್ಸ್ಟ್ ಇದಕ್ಕೆ ಮಟನ್ ಆ್ಯಡ್ ಮಾಡಿಬಿಟ್ಟು ಡ್ರೈ ಆಗಕ್ಕೆ ಬಿಡೋದಷ್ಟೆ. ಮಟನ್ ಹಾಕಿದ್ದೀನಿ ಇದಕ್ಕೆ. ಇವಾಗ ಇದು ಚೆನ್ನಾಗಿ ಸ್ವಲ್ಪ ಡ್ರೈ ಆಗಲಿ. ನೋಡಿ, ಅದೇ ಮಸಾಲ ಅಲ್ಲಿದು ಹೆಂಗೂ ಬೆಂದಿದೆ, ಬಟ್ ಸ್ಟಿಲ್ ಇಟ್ ಶುಡ್ ಅಬ್ಸಾರ್ಬ್ ದ ಫ್ಲೇವರ್ನು. ಐ ಆಮ್ ಸೋ ಹಂಗ್ರಿ. ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ. ಇವತ್ತೇನು ಮಾಡಿದ್ದಮ್ಮ? ರಾಗಿ ಮಾಲ್ಟ, ಮಿಲೆಟ್ ಗಂಜಿ. ಯಾವ್ದ್ರದ್ದು? ಜೀನಿ. ಟಿಫನ್ ಇಲ್ಲ ಇವತ್ತು. ಮಿಲೆಟ್ಸ್ ಗಂಜಿ ಮಾಡಿರೋದು, ಜೀನಿ ಪೌಡ್ರು. ತುಂಬಾ ಹೊಟ್ಟೆ ಇದಕ್ಕೆ ವಾಟರ್ ಮೆಲನ್ ತಿಂತಾ ಇದೀನಿ. ಅಡಿಗೆ ಆಗೋ ತನಕ ವೈಟ್ ಮಾಡಕ್ ಆಗಲ್ಲ ಇವಾಗ. ಸಂಡೇ ಇವಾಗ ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು ಹಾಕಾಯ್ತು. ಶೆಕೆಯಲ್ಲಿ ಅಡಿಗೆ ಮಾಡೋದು ಕಷ್ಟ. ಊರಾಗೆ ಹೆಂಗೀಗ ಅಡ್ಗೆ ಮಾಡ್ತಿರ್ಲಕ್ಕ? ಯಪ್ಪ ದೇವ್ರೆ, ಮಾಡ್ತಿರೋರು. ಅಲ್ಲ ಆಯ್ತು, ಅವ್ರು ಇವಾಗ ಹೆಂಗೋ ಮಾಡ್ಲಿ, ನಾವು ನೆಕ್ಸ್ಟ್ ಹೋದಾಗ ಹೆಂಗಿರೋದು? ಓಕೆ, ಇದು ಇವಾಗ ಆಗಿದೆ. ಮಟನ್ ಫ್ರೈ ಈಸ್ ರೆಡಿ. ಇದನ್ನ ಕ್ಲೋಸ್ ಮಾಡಿ ಇಡೋಣ ಅಂಡ್ ನೆಕ್ಸ್ಟ್ ರೆಸಿಪಿ ಮಾಡಕ್ಕೆ ರೆಡಿ ಮಾಡ್ಕೋತೀವಿ. ಸೊ ಇವಾಗ ಫ್ಲೇವರ್ಡ್ ರೈಸ್ಗೆ ನಾನಿಲ್ಲಿ ಏನೇನು ಹಾಕಿದ್ದೀನಿ ಅಂತ ಅಂದರೆ, ಸ್ವಲ್ಪ ಎಣ್ಣೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಪಲಾವ್ ಸಾಮಾನು, ಅದೇ ಚಕ್ಕೆ, ಲವಂಗ ಆ್ಯಂಡ್ ಪಲಾವ್ ಎಲೆ ಅದೆಲ್ಲ ಹಾಕಿದ್ದೀನಿ. ನಂತರ ಸ್ವಲ್ಪ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು, ಆಮೇಲೆ 1.5 ಲೋಟ ಅಷ್ಟು ಮಟನ್ ಬೇಯಿಸಿದ ಸ್ಟಾಕ್ ಇದೆ ಅಲ್ಲ, ಅದನ್ನ ಹಾಕಿದ್ದೀನಿ. ಸೊ ದಟ್ ರೈಸ್ ಫುಲ್ ಫ್ಲೇವರ್ಫುಲ್ ಆಗಿರುತ್ತಂತ. ಆಮೇಲೆ 1 ಲೋಟ ಕಾಯಿ ಹಾಲು ಹಾಕಿದ್ದೀನಿ. ಈಗ ಏನಿಲ್ಲ, ರೈಸ್ ಇಲ್ಲಿ ನಾನು ತೊಳೆದಿಟ್ಕೊಂಡಿದ್ದೀನಿ. ಇದನ್ನು ಹಾಕಿಬಿಟ್ಟು 2ರಿಂದ 3 ವಿಷಲ್ ಬರೋ ತನಕ ವೆಯ್ಟ್ ಮಾಡೋದಷ್ಟೆ. ಕುಕ್ಕರ್ ಕೂಗಿ ಇಟ್ಬಿಟ್ಟು ಬಂದೆ. ಶಕ್ತಿಯಲ್ಲೇ ಅಡುಗೆ ಮಾಡೋಕ್ಕಾಗಲ್ಲಪ್ಪ ನನಗಂತೂ. ಐ ಆಮ್ ಸ್ವೆಟ್ಟಿಂಗ್ ಆಲ್ರೆಡಿ. ಗುಡ್, ನಾನು ಸ್ನಾನ ಮಾಡಿಲ್ಲ ಇನ್ನು, ಬಿಕಾಸ್ ಐ ಹ್ಯಾವ್ ಟು ಗೋ ಟು ಜಿಮ್ ಇನ್ ದ ನೂನ್. ಊಟ ಎಲ್ಲ ಮಾಡಿಕೊಂಡು ಅರೌಂಡ್ 3:30 ಐ ವಿಲ್ ಗೋ ಟು ಜಿಮ್. ಬಂದು ಒಂದೇ ಸಲ ಸ್ನಾನ ಮಾಡಿ ಇಟ್ ವಿಲ್ ಬಿ ಆಲ್ ಫಾರ್ ಸಂಡೇ. ನನಗಂತೂ ಇವಾಗ ಹೊಟ್ಟೆ ಹೆವಿಯಾಗಿ ಹಸಿತಾ ಇದೆ. ಐ ಆಮ್ ಜಸ್ಟ್ ವೆಯ್ಟಿಂಗ್ ಫಾರ್ ಎವ್ರಿಥಿಂಗ್ ಟು ಬಿ ರೆಡಿ. ಎಲ್ಲ ರೆಡಿ ಆಗಲಿ, ನಾನು ಬಡಿಸ್ಕೊಂಡು ನಿಮಗೆ ತೋರಿಸ್ಬಿಟ್ಟು ಹೇಳ್ತೀನಿ ಹೇಗಿತ್ತು ಅಂತ. ಓಕೆ, ರೈಸ್ ರೆಡಿ ಆಗಿದೆ. ಚೆನ್ನಾಗಿ ಬಂದಿದೆ ಅಲ್ಲ? ಹೌದು. ಓಕೆ, ಇವಾಗ ಊಟ ಹಾಕೊಳ್ಳೋಣ. ಹೊಟ್ಟೆ ಹಸಿತಿದೆ. ಹಿಯರ್ ಈಸ್ ಮೈ ಲಂಚ್ ಫಾರ್ ಟುಡೇ. ಇದು ಫ್ಲೇವರ್ಡ್ ರೈಸ್, ಆಮೇಲೆ ಮಟನ್ ಪೆಪ್ಪರ್ ಫ್ರೈ, ಮಟನ್ ಸಾರು ಆ್ಯಂಡ್ ಸ್ವಲ್ಪ ಕುಕ್ಕುಂಬರ್. ಬನ್ನಿ ಊಟ ಮಾಡೋಣ. ಊಟ ಎಲ್ಲ ಆಯಿತು. ಚೆನ್ನಾಗಿ ಊಟ ಮಾಡಿದೆ. ಚೆನ್ನಾಗಂತೂ ಚೆನ್ನಾಗಲ್ಲ, ನನ್ನ ಹೊಟ್ಟೆಗೆ ಎಷ್ಟು ಬೇಕು ಅಷ್ಟು ಊಟ ಮಾಡಿದೆ. ಇಟ್ ವಾಸ್ ನೈಸ್. ತುಂಬ ಚೆನ್ನಾಗಿ ಬಂದಿತ್ತು ಆ್ಯಕ್ಚುಲಿ. ಗೀ ರೈಸ್ ಅಂದರೆ ಫ್ಲೇವರ್ಡ್ ರೈಸ್ ತುಂಬ ಚೆನ್ನಾಗಿ ಬಂದಿತ್ತು. ಇವಾಗ ನಾನು ಜಿಮ್ಗೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದೀನಿ. ಐ ಆಮ್ ಗೋಯಿಂಗ್ ಟು ಜಿಮ್ ಆಫ್ಟರ್ ಮೆನಿ ಡೇಸ್. ಸ್ವಲ್ಪ ಹೋಗೋಕ್ಕಾಗಿರಲಿಲ್ಲ. won't do much today. ಸ್ವಲ್ಪ
ನಾರ್ಮಲ್ ಆಗಿ ನಾರ್ಮಲ್ ವಾರ್ಮ್ ಅಪ್ ಆ್ಯಂಡ್ ಸಿಂಪಲ್ ಆಗಿ ಮಾಡ್ಬಿಟ್ಟು ಬರ್ತೀನಿ ಅಷ್ಟೇ. ಫ್ರಮ್ ಟುಮಾರೋ ಇಟ್ಸ್ ಗನ್ನ ಬಿ ಫುಲ್ ಫ್ಲೆಡ್ಜ್ ವರ್ಕೌಟ್. ವೆನ್ ದ ಸ್ಟಾಪ್ ಆ್ಯಂಡ್ ಟ್ರ್ಯಾಕ್ ಪ್ಯಾಂಟ್ಸ್ ಕೆಳಗಡೆ. ಸೊ ಹೋಗ್ತೀನಿ ಇವಾಗ ಜಿಮ್ಗೆ. ಹೋಗಿ ಎಲ್ಲ ಮುಗಿಸ್ಕೊಂಡ್ಬಂದು ಆಮೇಲೆ ಸಿಗ್ತೀನಿ ನಿಮಗೆ. ಬಟ್ ದಿಸ್ ವಿಲ್ ಬಿ ಆಲ್ ಫಾರ್ ಟುಡೇ ಐ ಗೆಸ್, ನಥಿಂಗ್ ಎಲ್ಸ್. ಯಾ, ಇನ್ನೇನು ಪ್ಲಾನ್ಸ್ ಇಲ್ಲಪ್ಪ. ಜಿಮ್ಗೆ ಹೋಗಿ ಬಂದು ಐ ವಿಲ್ ಟೇಕ್ ಅ ನೈಸ್ ಶವರ್ ಆ್ಯಂಡ್ ದೆನ್ ಅಷ್ಟೇ, ರೆಸ್ಟ್ ಫಾರ್ ದ ಡೇ. ಸರಿ, ಆಮೇಲೆ ಸಿಗ್ತೀನಿ ಮತ್ತೆ. So we are done with today's workout and this is my friend Shweta. ನನ್ನ ಜೊತೆ ಫಸ್ಟ್ ಟೈಮ್ ವರ್ಕೌಟ್ ಮಾಡ್ತಾರೆ ಜಿಮ್ ಅಲ್ಲಿ. ಬಟ್ ವಿ ಹ್ಯಾವ್ ಬಿನ್ ಗೋಯಿಂಗ್ ಟು ಜುಂಬಾ ಕ್ಲಾಸಸ್ ಅನ್ನೋ ಬಿಫೋರ್ ಜೊತೆ ಹೋಗಿದ್ವಿ. ಬಟ್ ಇವತ್ತು ಜಿಮ್ ಅಲ್ಲಿ ಫಸ್ಟ್ ಟೈಮ್ ವರ್ಕೌಟ್ ಮಾಡಿದ್ದು. ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ಓಕೆ, ಸೊ ವಿ ಆರ್ ಡನ್ ನೌ. ಹೊರಡೋಣ. ಪ್ಲೀಸ್ ಕಾಂಟ್ಯಾಕ್ಟ್ ಮೀ, ಐ ವಿಲ್ ಟ್ರೈನ್ ಯು ಆಲ್. ಬಸ್ ನಿಮ್ಮ ಟ್ರೈನ್ ಮಾಡ್ತೀನಿ, ಆಮೇಲೆ ಐ ಟೇಕ್ ಟ್ರೈನಿಂಗ್, 1-on-1 ಟ್ರೈನಿಂಗ್ ತಗೊಳ್ತೀನಿ. ಓಕೆ, ಬಾಯ್ ಬಾಯ್. ಹಾಗೆ ಮನೆಗೆ ಹೋಗ್ತಾ ಎಳ್ನೀರು ನೋಡಿದೆ, ಸರಿ ಅಂತ ಒಂದು ಎಳ್ನೀರು ಕುಡಿದು ಹಾಗೆ ಒಳಗಡೆ ಇರೋ ಗಂಜಿ ಕೂಡ ಬಿಡಿಸ್ಕೊಂಡು ತಿಂದೆ. ಸರಿ ಅಂತ ಹಾಗೆ ಹೋಗ್ತಾ ಇದ್ದೆ, ಅಲ್ಲಿ ನೋಡಿದ್ರೆ ಅಣ್ಣಮ್ಮನ ಮೆರವಣಿಗೆ ನಡೀತಿತ್ತು. ನನಗಂತೂ ಹೆಂಗೂ ಇಷ್ಟ, ಮಿಸ್ ಮಾಡ್ಕೊಳ್ಳೋ ಸೀನ್ ಇಲ್ಲ. ಸೊ ಅಲ್ಲಿಗೆ ಹೋಗಿ ಒಂದು 5 ನಿಮಿಷ ನಿಂತ್ಕೊಂಡು ಅಣ್ಣಮ್ಮನ ದರ್ಶನ ಮಾಡಿಕೊಂಡು ತಮಟೆ ಬೀಟ್ಸ್ ಕೇಳಿಸ್ಕೊಂಡು ನಂತರ ಹೊರಟೆ. ಮನೆಗೆ ಬಂದು ಫ್ರೆಶ್ ಅಪ್ ಆದೆ. ಓ ಮೈ ಗಾಡ್, ಸಖತ್ತು ಫ್ರೆಶ್ ಫೀಲ್ ಆಗ್ತಾ ಇದೆ. ಕೂದಲೆಲ್ಲ ನೆನ್ನೆ ಅಷ್ಟೇ ತಲೆ ಸ್ನಾನ ಮಾಡಿದ್ದು. ಆಲ್ರೆಡಿ ಇಟ್ ಇಸ್ ಸ್ವೆಟ್ಟಿ ಅಗೇನ್, ಬಟ್ ಕಾಂಟ್ ಹೆಲ್ಪ್. ದಿಸ್ ವಿಲ್ ಬಿ ಮೈ ಇಶ್ಯೂ. ಜಿಮ್ಗೆ ಹೋಗೋಕೆ ಸ್ಟಾರ್ಟ್ ಮಾಡಿದ್ಮೇಲೆ 3 ವೀಕ್ಸಿಂದ ನಾನು ಹೋಗೋಕ್ಕಾಗಲಿಲ್ಲ. ಸ್ವಲ್ಪ ಬೇರೆ ಕೆಲಸ ಎಲ್ಲ ಆಯಿತು. ಐ ಕುಡ್ ನಾಟ್ ಗೋ. ಸೊ ನೌ ಐ ಹ್ಯಾವ್ ಸ್ಟಾರ್ಟೆಡ್ ಅಗೇನ್. ಐ ಹ್ಯಾವ್ ಆಲ್ವೇಸ್ ಬೀನ್ ವರ್ಕಿಂಗ್ ಔಟ್. ಐ ಕ್ಯಾನ್ ಸೇ ನನ್ನ ಡಿಗ್ರಿ ಡೇಸಿಂದನೂ ಹೋಗ್ತಾ ಇದ್ದೀನಿ. ಮಧ್ಯ ನನಗೊಂದು ಲೆಗ್ ಇಂಜುರಿ ಆಗಿದ್ದಾಗ ಆಲ್ಮೋಸ್ಟ್ 1 ಇಯರ್ ಸ್ಟಾಪ್ ಆಗಿತ್ತು, ಆವಾಗ ಹೋಗಲಿಲ್ಲ. ಐ ಹ್ಯಾವ್ ಸ್ಟಾರ್ಟೆಡ್ ನೌ ಅಗೇನ್. ದಟ್ಸ್ ಇಟ್ ಫಾರ್ ಟುಡೇ. ಇನ್ನೇನು ಇಲ್ಲ. ನಾನು ಫ್ರೆಶ್ ಅಪ್ ಆದೆ, ಮನೇಲಿ ಸುಮ್ಮನೆ ಹಾಗೆ TV ನೋಡ್ತಾ ಟೈಮ್ ಪಾಸ್ ಮಾಡೋದು ಅಷ್ಟೇ. ಊಟ ಮಾಡಿ ರೆಸ್ಟ್ ಮಾಡೋದು. ಬಿಕಾಸ್ ಐ ಹ್ಯಾವ್ ಟು ವರ್ಕ್ ಟುಮಾರೋ, ಐ ಹ್ಯಾವ್ ಟು ಗೋ ಟು ಆಫೀಸ್ ಟುಮಾರೋ. ಅದಕ್ಕೆ ಸ್ವಲ್ಪ ಅದೇ ಡ್ರೆಸ್ಸೆಲ್ಲ ಎತ್ತಿಟ್ಕೋತೀನಿ, ಬ್ಯಾಗ್ ಪ್ರಿಪೇರ್ ಮಾಡ್ಕೊಳ್ತೀನಿ. Yeah, that's it for now guys. Thank you so much for watching my video. ನನ್ನ ಪ್ರೀವಿಯಸ್ ವಿಡಿಯೋಸ್ಗೂ ಒಳ್ಳೆ ವ್ಯೂಸ್ ಬಂದಿದೆ, ವಿಚ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಪ್ಲೀಸ್ ಶೇರ್ ಅಮಾಂಗ್ ಯೋರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಾನು ಇನ್ನೂ ಡಿಫ್ರೆಂಟಾಗಿ ಕಂಟೆಂಟ್ ಐ ವಿಲ್ ಪೋಸ್ಟ್ ಇಟ್. ಸ್ವಲ್ಪ ನನ್ನ ಕೆಲಸದ್ರಲ್ಲಿ ಅದಿದ್ರಲ್ಲಿ ನಾನು ಬ್ಯುಸಿ ಆಗಿದ್ದೆ. ಸೊ ನಾನು ಏನು ಥಿಂಕ್ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ಐ ಕುಡ್ ನಾಟ್ ರೆಕಾರ್ಡ್ ವಿಡಿಯೋಸ್ ಆಸ್ ವೆಲ್. ಬಟ್ ನೋ ಹಾಗಾಗಲ್ಲ. ಐ ವಿಲ್ ಟ್ರೈ ಟು ಗಿವ್ ಸಮ್ ನ್ಯೂ ಕಂಟೆಂಟ್ ಆಸ್ ವೆಲ್. I need your support for that. Thank you so much for watching again. Ellaru enjoy your Sunday night. Have fun. See you in the next video. Thank you for watching. Bye.